ನಡೆದಿದ್ದ ಘಟನೆ ನಿಮಗೆ ಗೊತ್ತಾಗಿದೆ. ಅಲ್ಲಿ ಹೋದಾಗ ನಾವು PDO ಅವರು ಇಲ್ಲಿ ಸ್ಮಶಾನ ಜಾಗ ಸುರಿಯಕ್ಕೆ ಹೇಳಿದ್ದಾರೆ ಅಂತ ಹೇಳಿದೆ, ಸ್ಟೇಟ್ಮೆಂಟ್ ಕೊಟ್ಟಿದ್ದೀರಾ. ಯಾರು? ಸುರೇಶ್ ಅನ್ನೋ ವ್ಯಕ್ತಿ. ನಿಮ್ಗೆಲ್ಲರೂ ಕೂಡ ಸ್ಟೇಟ್ಮೆಂಟ್ ಕೊಡ್ಬೇಕಾಗಿತ್ತು. ಹಂಗಿದ್ರೆ ನಾನು ಯಾವ ಥರ ಸ್ಮಶಾನಕ್ಕೆ ಹಾಕಿ ಅಂತ ಯಾವ ಥರ ಹೇಳಿದಾರ? PDO ಆಗಲಿ ಅಧ್ಯಕ್ಷರಾಗಲಿ ಯಾರು ಹೇಳಿದಾರ? ಇಲ್ಲ. ಹಂಗಿದ್ಮೇಲೆ ಅಲ್ಲಿ ಸ್ಮಶಾನ ಜಾಗಕ್ಕೆ ಟೋಟಲ್ ಇರೋದು 8 ಎಕರೆ ಜಾಗ ಇದೆ. ಅಲ್ಲಿ ಸ್ಮಶಾನಕ್ಕೆ ಅಂತ 2 ಎಕರೆ ರಿಸರ್ವ್ ಆಗಿರೋದು, ಇನ್ನು ಉಳಿಕೆ 6 ಎಕರೆ ಗೋಮಾಳ ಅಂತ ಇದೆ. ನೀವು ಎರಡೂ ಕೂಡ ಗೇಟ್ ಮಾಡಿಸಿದ್ದೀನಿ. ಅಲ್ಲಿ ಕಸ ವಿಂಗಡಣೆ ಮಾಡೋಕ್ಕೂ ಒಂದು ಗೇಟ್ ಇದೆ, ಈ ಕಡೆನೂ ಕೂಡ ರೈಟಿಗೆ ಒಂದು ಗೇಟ್ ಇದೆ, ಸ್ಮಶಾನಕ್ಕೆ ಒಂದು ಗೇಟ್ ಇದೆ. ಆ ಸ್ಮಶಾನಕ್ಕೆ ಹೋಗ್ತಾ ಜಾಗದಲ್ಲಿ ನೀವು ಅಲ್ಲಿ ಆ ಜಾಗನ ರೋಡಿ ಮಾಡ್ಕೊಂಡು ಹೋಗಿದ್ದೀರಾ. ನಿಮಗೆ ತಡ ಹಾಕೋ ವ್ಯವಸ್ಥೆ ಆಗಿದೆ. ನಿಮಗೆ ಆ ಗಾಡಿ ತಗೊಂಡೋಗಿ ಅಲ್ಲಿ ಹೋಗಿ ಸ್ಮಶಾನಕ್ಕೆ ಸುರೀರಿ ಅಂತ ಹೇಳಿ ನಾವು ಶೆಡ್ ಕೂಡ ಕಸ ವಿಂಗಡಣೆಗೆ ತ್ಯಾಜ್ಯ ವಿಲೇವಾರಿ ಘಟಕ ಅಂತ ಒಂದು ಕಟ್ಟಿದ್ದೀವಿ, ಅಲ್ಲೋಗಿ ಸಂಸ್ಕರಣೆ ಮಾಡಿ ಅಂತ ಹೇಳಿದ್ದೀವಿ. ಅಲ್ಲಿ ಸ್ಮಶಾನಕ್ಕೆ ಎಲ್ಲಿ ಸುರಿದಿದ್ದೀರಾ ಅಂತ ಕಂಪ್ಲೇಂಟ್ ಆಗಿದ್ದು. ಟೋಟಲ್ ಅವ್ರಿಗೆ ಯಾಕೆ ಆ ಥರ ಹೋಯ್ತು? 8 ಎಕರೆನೂ ಕೂಡ ಹೇಳಿದೆ. ಅದನ್ನು ಆ ಸ್ಥಳ ಪರಿಶೀಲನೆ ಹೋದಾಗ ಟೋಟಲ್ 8 ಎಕರೆ ಇರೋದು, 2 ಎಕರೆ ಮಾತ್ರ ಸ್ಮಶಾನ ಅಂತ ನಾವು ಅದನ್ನು ಹೇಳಿದ್ವಿ. 2 ಎಕರೆ ಮಾತ್ರ ಸ್ಮಶಾನ, ಇನ್ನು ಉಳಿಕೆ ಜಾಗ ಗೋಮಾಳ, ಅದ್ರಲ್ಲಿ ಕಸ ವಿಂಗಡಣೆ ಮಾಡ್ತಿದ್ದೀವಿ. ಯಾಕಂದರೆ ಇಲ್ಲಿ ADB ಇಂಡಸ್ಟ್ರಿಯಲ್ ಜಾಸ್ತಿ ಆಗಿರೋದ್ರಿಂದ ಪಾಪ್ಯುಲೇಷನ್ ಜಾಸ್ತಿ ಇದೆ. ನಿಮಗೂ ಗೊತ್ತಿದೆ, ಪಾಪ್ಯುಲೇಷನ್ ಜಾಸ್ತಿ ಇದೆ. ಮನೆಗೆ ಹೋಗಿ ಸೆಗ್ರಿಗೇಟ್ ಮಾಡ್ಕೊಳ್ಳಿ, ವಿಂಗಡಣೆ ಮಾಡಿ ಅಂತ ಮೈಕ್ ಕೂಡ ವ್ಯವಸ್ಥೆ ಮಾಡಿದ್ದೀವಿ. ನೀವು ಅದನ್ನು ಸರಿ ತಪ್ಪದಲ್ಲಿ ನೀವು ಸಿಬ್ಬಂದಿ ಅದನ್ನು ವರ್ಕ್ ಮಾಡ್ದಲೆ ಇಲ್ಲಿ ಅಧಿಕಾರಿಗಳಿಗೆ ಅಧ್ಯಕ್ಷಗಳಿಗೆ ಸಮಸ್ಯೆ ಮಾಡ್ದಂಗೆ ಮಾಡಿರಿ. ನೆನ್ನೆ ಅವರು ಅದನ್ನ ನೀವು ಮಾತಾಡ್ಬೇಕಾದ್ರೆ ಆ ವ್ಯಕ್ತಿ ಹತ್ರ ನೀವು ಸೌಜನ್ಯದಿಂದ ಮಾತಾಡ್ಬೇಕಾಯ್ತು. ಆ ಗಾಡಿ ತಂದಾಗ ಅವ್ರು ಸೌಜನ್ಯದಿಂದ ಉದ್ವೇಗ ಆಗ್ತಾರೆ, ಸೀದಾ ತಗೊಬಂದು ಪಂಚಾಯತಿ ಹತ್ರ ನಿಮ್ಗೆ ಕರ್ಕೊಂಬಂದು ಉದ್ಯೋಗ ಮಾಡಿದೆ. ಒಂದು ಸಿಬ್ಬಂದಿಗೆ ಒಂದು ಇದಿರಬೇಕು, ಅವರಿಗೆ ಸೌಜನ್ಯದಿಂದ ಮಾತಾಡೋದು ಫಸ್ಟ್ ಕಲಿಬೇಕು. ಯಾರ ವ್ಯಕ್ತಿನೇ ಆಗಲಿ, ಅಲ್ಲಿ ಒಂದು ಸಾವಾಗಿದೆ. ಸಾವಾದಾಗ ಹೆಂಗಿರ್ಬೇಕು ಹೇಳಿ ನೀವು? ಆ ಗೇಟ್ ಆಗಿಲ್ಲ ಅಂದ್ರೆ ಇನ್ನೊಂದು ಗೇಟಲ್ಲಾರ ಹೋಗಿ ನೀವು ಅದನ್ನ ಸೆಗ್ರಿಗೇಟ್ ಮಾಡೋ ಅಂತ ಕೆಲಸ ಮಾಡಬೇಕಾಗಿತ್ತು. ಆ ಸಾವಾದ ವ್ಯಕ್ತಿಗ ನೀವು ಉದ್ವೇಗವಾಗಿ ಮಾತಾಡಿದಾಗ ಅದು ಎಂತರಿಗೆ ಅದು ಸಿಟ್ಟು ಬರ್ತದೆ. ಅಲ್ಲಿ ನಿಮಗೆ ಸ್ಮಶಾನ ಸುರಿದು ಮಾಡಿ ಇದು ಮಾಡಿದೆ. ನಾನು ಪ್ರತಿನಿತ್ಯ ಹೇಳ್ತೀನಿ, ಹಸಿ ಕಸ ಒಣ ಕಸನ ಆ ಸ್ಪಾಟಲ್ಲಿ ಆ ಜನಕ್ಕೆ ಬಂದಾಗ ಮನವರಿಕೆ ಮಾಡಿ ಅಲ್ಲೇ ಸುರಿದು ಸೆಗ್ರಿಗೇಟ್ ಮಾಡ್ಕೊಂಡು, ಹಸಿ ಕಸ ಏನು ಬಾಳೆಹಣ್ಣು ಇದು ತರಕಾರಿದು ಇದು ಮಾತ್ರ ಬರ್ತದೆ. ಆ ಒಣ ಕಸದ್ದು ಏನೇ ಪ್ಲಾಸ್ಟಿಕ್ ಇದ್ದದ್ದು ಅದು ಕಂಪಾರ್ಟ್ ಮಾಡಿದ್ದೀವಿ, ಅಲ್ಲೋಗಿ ಬೈಫಿಕೇಟ್ ಮಾಡಿದ್ರೆ ಮುಗ್ದೋಗಿತ್ತು. ಅಲ್ಲಿ ಬಂದು ಗಾಡಿ ತಗೊಬಂದು ನಿಮ್ಮ ಮಾತಾಡೋ ಉದ್ವೇಗ ಆಗಿ ಅವರು ಕೂಡ 8 ಎಕರೆ ಜಮೀನು ಸ್ಮಶಾನಕ್ಕೆ ಅಂತ ತಿಳ್ಕೊ ಅದನ್ನ ಹೋಗಿ ನಾನು ಸ್ಥಳಕ್ಕೆ ಬಂದು ಭೇಟಿ ಮಾಡಿ ಹೇಳಿದ್ನಲ್ಲ, ಇಲ್ಲಿರೋದು 2 ಎಕರೆ ಸ್ಮಶಾನಕ್ಕೆ, ನಿಮ್ಮ ಸ್ಮಶಾನಕ್ಕೆ ಜಾಗಕ್ಕೆ ಬರಲಿಲ್ಲ, ನಾವು ಸಗ್ರಿಗೇಟ್ ಮಾಡ್ತಿದ್ದೀವಿ ಅಂತ ಹೇಳಿದ್ವಿ. ನೋಡಿದವರಿಗೆ ಏನು ಅನ್ಸೋದು? ಅಪಪ್ರಚಾರ ಮಾಡ್ದಂಗಾಯ್ತು. ನಿಮ್ಮ ನಡವಳಿಕೆ ಅಲ್ಲಿ ಎದ್ಮಿಡ್ತಾಯಿತ್ತು. ನಡವಳಿಕೆನೂ ಅವ್ರ ಹತ್ರ ಸೌಜನ್ಯ ಮಾತಾಡಿ, ಹೌದು ನಮಗೆ PDO ಎಲ್ಲ ಒಂದು ಕಾಲ್ ಮಾಡ್ತೀನಿ, 2 ಎಕರೆ ಸ್ಮಶಾನಕ್ಕೆ ಇರೋದು, ಇದು ಸಗ್ರಿಗೇಟ್ ಮಾಡ್ತೀವಿ ಅಂದರೆ ಅಲ್ಲಿ ಮುಗ್ದೋಗಿತ್ತು. ಈಗ ಊರು ಗ್ರಾಮಸ್ಥರು ಜನದೆಲ್ಲ ಕಸನೂ ಕೂಡ ನಮಗಿರೋದು ಒಂದು ಜಾಗ. ಅದು ಈಗ ಎಲ್ಲ KDB ಅಕ್ವೈರ್ ಮಾಡ್ಕೊಂಡ್ರಿಂದ ಯಾವ ಜಾಗನೂ ಕೂಡ ನಮಗಿಲ್ಲ. ಅದೊಂದು ಜಾಗನ ನಾವು ನೀಟಾಗಿ ಇಟ್ಕೊಳ್ಳೋದನ್ನು ಕೆಲಸ ಮಾಡಬೇಕು ಅಂತ ನಾನು ಅವತ್ತೇ ಹೇಳಿದ್ದೀನಿ. ಇಷ್ಟು ಬಂದು ಪಂಚಾಯತಿ ಮುಂದೆ ದೊಡ್ಡದು ಮಾಡೋ ಅಂಥದ್ದು ಇಲ್ಲಿ ಎಲ್ಲರಿಗೂ ಕೂಡ ಕೆಟ್ಟ ಹೆಸತಾನೆ. ನಿಮಗೂ ಕೂಡ ನೀವೇನು ಕೆಲಸ ಮಾಡ್ತಾ ಇಲ್ಲ ನನಗೆ. ಬೆಳಗ್ಗೆ 5:30 6 ಗಂಟೆಗೆ ಬರ್ತಾ ಇದ್ದೀರಾ, 6 ಗಂಟೆ ಬಂದರೆ ಎಲ್ಲ ಕೆಲಸ ಮಾಡ್ತಾ ಇದ್ದೀರಾ. ನೀವು ಕೆಲಸ ಮಾಡಿಲ್ಲ ಅಂದಾಗ ಅಲ್ಲಿ ಪ್ರತಿಬಿಂಬ ಏನು ಅನ್ಸುತ್ತೆ? ಅಲ್ಲಿ ಡ್ರೈವರ್ ಆದರೂ ಅಲ್ಲಿ ಕಸದು, ಹೌದು ಕಸದಿತ್ತು, ಇಲ್ಲ ಈ ಥರ ಬಂದಾಗ ನಾವು 2 ಎಕರೆ ಮಾತ್ರ ಇದೆ, 6 ಎಕರೆ ನಾವು ಇದು ಮಾಡ್ಕೊತಿದ್ದೀವಿ ಅಂತ ಅವ್ರಿಗೊಂದು ಮಾತು ತಿಳಿಬೇಕು. ನಿಮ್ಗೆ ಗೊತ್ತಿಲ್ವಾ? PDO ಅವ್ರು ಕೇಳ್ತೀವಿ ಅಂತ ಹೇಳ್ಬೇಕಾಯ್ತು. ನಾನು ಸ್ಥಳಕ್ಕೆ ಹೋಗಿ ಹೇಳಿದ್ನಲ್ಲ, ಅವರು ಟೋಟಲ್ 8 ಎಕರೆ ಬೌಂಡ್ರಿನೂ ಸ್ಮಶಾನ ಅಂತ ತಿಳ್ಕೊಂಡ್ರು. ಈಗ 2 ಎಕರೆ ಕರೆಕ್ಟಾಗಿ ಕ್ರಾಸಿಂಗ್ ಇದೆ. 2 ಎಕರೆಲಿ ಏನೂ ಆಗಿಲ್ಲ. ಗಿಡ ಏನೋ ಕ್ಲೀನ್ ಮಾಡಿಸಿದ್ದೀವಿ, ಗಿಡನೂ ಕೂಡ ಹಾಕ್ಸಿದ್ದೀವಿ, ನೀರು ಕೂಡ ಬಿಡಿಸಿದ್ದೀವಿ. ಆ ಟೈಮಲ್ಲಿ ಅವ್ರಿಗೆ ಏನು ಬೇಕೋ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ಕೂಡ 10 ಲಕ್ಷ ಭಾರತೀಪುರದಲ್ಲಿ ಮಾಡ್ದಂಗೆ ಕೂಡ ಒಂದು ರುದ್ರಭೂಮಿ ಅಂತ ಮಾಡ್ತಾ ಇದ್ದೀವಿ. ಸ್ಮಶಾನದ 2 ಎಕರೆಗೆ ಎಲ್ಲೂ ಹೋಗ್ಬೇಡಿ. ಈಗ ಅದಕ್ಕೆ ಆ ಗೇಟ್ ಕೀನ ಅವ್ರಿಗೆ ಹೆಂಗೆ ಕೊಟ್ಟಿದ್ದೀರೋ ಅಲ್ಲಿ ಆ ಗೇಟ್ ಕೀ ಆ ಸ್ಮಶಾನಕ್ಕೆ ಬಿಟ್ಬಿಟ್ಟು ಇನ್ನು ನಿಮ್ಮದು ಕಸ ವಿಂಗಡಣೆ ಸಂಗ್ರಹಣೆ ಏನಿದೆಯೋ ಆ ಗೇಟಲ್ಲೇ ಓಡಾಡಿ. ಆ ಗೇಟಿಗೆ ಹೋಗಲೇಬೇಡಿ. ಅಲ್ಲಿ ಲೈನಿಗೆ ಒಂದು ಮರನೋ ಗಿಡನೋ ಹಾಕ್ಬಿಟ್ಟು ಬೋರ್ ನೀರಿದೆ, ಅಲ್ಲೇನೋ ಡೈಲಿ ಹೋಗ್ತೀರ ಅಲ್ಲಿ ಮಾಡ್ಕೊಂಡು ಅಲ್ಲೇ ನೀಟ್ ಮಾಡ್ಕೊಳ್ಳಿ. ಆ ಗೇಟ್ ಮುಂದೆ ನೀವು ಹೋಗಲೇಬೇಡಿ. ಅಲ್ಲಿ ನೀವು ಅಲ್ಲಿ ಬಂದಿದ್ದಕ್ಕೆ ತಾನೇ ಅಲ್ಲಿ ಜಗಳ ಇದು, ಅಲ್ಲೋ ಏನೋ ನೊಂದ್ಕೊಂಡಿದ್ದಾರೆ. ನೊಂದ್ಕೋಬೇಕಾದ್ರೆ ಮಾತಾಡ್ಬೇಕಾದ್ರೆ ಒಂದು ಅರ್ಥ ಇರ್ತದೆ. ಯಾವುದೋ ಒಂದು ಸಾವಾಗಿದೆ ಅಂತ ನಾವು ಹೆಂಗೆ ಬೇಕಂಗೆ ಮಾತಾಡಿದ್ರೆ ಅದು ಸರಿಯಾಗಲ್ಲ. ನೀವು ಸಿಬ್ಬಂದಿಗಳು ನಿಮ್ಮ ಕ್ಲೀನಿಂಗು ಫಸ್ಟು ಏನು ಕೆಲಸ ಇದೆ ಅದು ಮಾಡಬೇಕು. ನಮಗೆ ತಲೆದಂಡಾಗಿದ್ದು ನಮಗೆ ಆಯ್ತು. ಇಲ್ಲಿ 2 ಎಕರೆ ಅದು ಪಾರ್ಟಿಗೆ ಹೋಗಲೇಬೇಡಿ. ಈ ಕಡೆ ಏನಿದೆಯೋ ನಮ್ಮ ಕಸ ಸಂಗ್ರಹಣೆ ಮಾಡೋದು ಅಲ್ಲಿ ಮಾತ್ರ ನಿಮ್ಮ ಕೆಲಸ ಮಾಡ್ಕೊಳ್ಳಿ. ಆ ಗೇಟ್ ಹತ್ರ ಇನ್ನು ಹೋಗಲೇಬೇಡಿ. ಆ ಗೇಟಿಗೆ ಒಂದು ನೇಮ್ ಬೋರ್ಡ್ ಹಾಕಿ, ಯಾರ್ದು ನಮ್ಮ ಸಿಬ್ಬಂದಿಗೂ ಇರ್ತಾವೋ ಅದು ನೇಮ್ ಬೋರ್ಡ್ ಹಾಕ್ಬಿಟ್ಟು ಆ ನಂಬರ್ ಹಾಕಿ, ಏನಾರು ಒಂದು ಸಮಸ್ಯೆ ಆದರೆ ಆ ನಂಬರಿಗೆ ಕಾಲ್ ಮಾಡ್ತಾರೆ. ಅಲ್ಲಿ ಏನಾರು ಸ್ಮಶಾನದ ಸಂಸ್ಕಾರ ಮಾಡೋದು ಏನೋ ಇದ್ರೆ ಅದನ್ನ ಕೆಲಸ ಮಾಡ್ಕೊತಾರೆ. ಸಾರ್ವಜನಿಕರ ಜೊತೆ ಸೌಜನ್ಯದಿಂದ ವರ್ತಿಸ್ರಿ. ಫಸ್ಟು ಹೇಳಿದ್ರು ಹೆಂಗೋ ಮಾತಾಡಿದ್ದು ಏನೋ ಮಾತಾಡಿದ್ದು ಅಂತಂದರೆ ಈ ರೀತಿ ಆಗ್ತದೆ. ಏನೂ ಇಲ್ಲ. ಇಲ್ಲಿ ಬಂದಾಯಿತು, ನಾನು ಬಂದಾದ್ಮೇಲೆ ಎಲ್ಲ ಕ್ಲೀನ್ ಮಾಡಿಸಿದ್ದು. ಸ್ಮಶಾನಕ್ಕೆ ಹೋದಾಗ ಅಲ್ಲೇ ಹೋಗಿ ಹೇಳಿದ್ದೀನಿ, ಸರ್ 2 ಎಕರೆ ಗ್ರಾಮಸ್ಥರಿಗೆ ನಿಂತ್ಕೊಂಡಿದ್ರಲ್ಲ, 2 ಎಕರೆ ಇರೋದು, 2 ಎಕರೆ ನಾವು ಇದು ಬಂದಿಲ್ಲ, ಇದು 6 ಎಕರೆ ಎಕ್ಸ್ಟ್ರಾ ಉಳ್ಕೊಂಡಿದ್ರಲ್ಲಿ ನಾವು ಕಸ ಸಂಸ್ಕರಣೆ ಮಾಡ್ತೀವಿ. ಇದೊಂದು ಜಾಗ ಎಲ್ಲ KDB ಅಕ್ವೈರ್ ಮಾಡ್ಕೊಂಡಿದ್ದ ಅಂದಾಗ ಅದನ್ನು ಮನವರಿಕೆ ಮಾಡಬೇಕು ಮೇಯ್ನು. ನೀವು ಏಕೆ ಬಂದು ಅಲ್ಲಿ ಕಸದ್ದು ಇದು ಮಾಡ್ಕೊಂಡಾಗ ಹೌದು ಕಸನ ಎಲ್ಲ ಟೋಟಲ್ ಆಗ್ತಿದ್ದಾರೆ ಅಂತ ಅವ್ರಿಗೆ ಹೋಗುತ್ತೆ. ಅದು ನೋವಲ್ಲೂ ಇದ್ದಾರೆ ಅವರು.
ಅವಾಗ ಹೆಂಗೆ ನೀವು ಅದನ್ನ ಪ್ರತಿಕ್ರಿಯಿಸ್ತೀರ ಅದ್ರ ಮೇಲೆ ಡಿಪೆಂಡ್ ಆಗ್ತದೆ. ಈಗ ಸಮಸ್ಯೆಗಳಿಗೆ ಯಾರಪ್ಪ ಸಮಸ್ಯೆಗಳ ಕಾರಣ? ನಾವು ಇದಕ್ಕೆ ಸ್ಮಶಾನಕ್ಕೆ ಕಸ ಹಾಕ್ರಿ ಅಂತಾನೂ ಹೇಳಿಲ್ಲ, ಅಲ್ಲಿ ಸುರಿರಿ ಅಂತಾನೂ ಹೇಳಿಲ್ಲ. ಆಕ್ಚುಲಿ ಸ್ಮಶಾನದ ಕಸನ ಸಪ್ರೇಟ್ ಮಾಡಿಬಿಟ್ಟಿದ್ವಿ, ಅದು ನಿಮಗೆ ಹೇಳಕ್ ಬಂದಿಲ್ಲ. ಬೌಂಡ್ರಿ ಸ್ಮಶಾನ ಅಂತ ತಿಳ್ಕೊಂಡ್ರೆ ಸ್ಮಶಾನ ಕಸ ಹಾಕ್ತಿದ್ದಾರೆ ಅನ್ನಂಗೆ ಆಗಿದೆ. 2 ಎಕರೆ ಮಾತ್ರ ಅಲ್ಲಿ ಸ್ಮಶಾನ ಇದೆ ಅಂತ ನಿಮಗೆ ಗೊತ್ತಿದ್ರೆ ಅದನ್ನ ಹೇಳ್ತಿದ್ರಿ. ಅಲ್ಲಿ 2 ಎಕರೆ ಮಾತ್ರ ಸ್ಮಶಾನ ಇರೋದು ಪಾಣಿ, ಉಳಿಕೆದ 6 ಎಕರೆ ಗೋಮಾಳ ಇರೋದು, ಅದರಲ್ಲಿ ಸೆಗ್ರಿಗೇಟ್ ಮಾಡ್ತೀವಿ ಸರ್. ಇನ್ನು ಮುಂದೆ ಅದನ್ನ ಕ್ಲೀನ್ ರೆಡಿ ಮಾಡ್ಕೊಂತೀವಿ ಅಂತ ಅವ್ರಿಗೆ ಹೇಳಿದ್ರೆ, ಆ ಗೇಟಲ್ಲಿ ಇನ್ನು ಬರಲ್ಲ ಅಂತ ಹೇಳಿ ಆ ಕಡೆ ಗೇಟಲ್ಲಿ ಹೋಗಿದ್ರೆ ಮುಗ್ದೇ ಹೋಗಿತ್ತು. ಆಮೇಲೆ ಅಲ್ಲಿ ಮಾತಿಗೆ ಬಂದಾಗ ಇಲ್ಲಿ ಬಂದು ಎಲ್ಲರೂ ಕರ್ಕೊಬಂದ್ ಮಾಡಿದಾಗ ಇಲ್ಲೂ ಮಾತಾಡಿದಾಗ ಇದಾಯ್ತು. 10 ನಿಮಿಷದಲ್ಲಿ ಎಲ್ಲ ಕೆಲಸನೂ ಮುಗ್ದೋಯ್ತು. ನಾನು ಸಮಸ್ಯೆ ಬಂದು ಇಲ್ಲೂ ಬಂದು ಅಟೆಂಡ್ ಮಾಡಿ ಕ್ಲೀನ್ ಮಾಡಿಸಿದ್ದೀನಿ, ಅಲ್ಲೂ ಹೋಗಿ ಸಾರ್ವಜನಿಕರ ಹತ್ರ ಮಾತಾಡಿದೆ. ಅವ್ರಿಗೆ ಟೋಟಲ್ 8 ಎಕರೆ ಅಂತ ತಿಳ್ಕೊಂಡು ಕನ್ಫ್ಯೂಸ್ ಮಾಡ್ಕೊಂಡ್ರು. ನೆನೆ ಕಸನ ಪಂಚಾಯತಿ ಮುಂದೆ ತಂದು ಸುರಿದಿರೋದು ನಮ್ಮ ಎಂಪ್ಲಾಯಿಗೆ ತಪ್ಪದು. ಅದು ಎಂಪ್ಲಾಯಿಗೆ ತುಂಬ ಅವರು ಏನು ಸಾರ್ವಜನಿಕರು ಹಿಂಸೆ ಇದು ಮಾಡಿ ತಂದು ಸುರಿಸಿದ್ದಾರೆ. ಅದು ಸ್ಮಶಾನಕ್ಕೇನು ಅವ್ರು ಸುರಿದಿಲ್ಲ, ಸ್ಮಶಾನದಾಗ ಅಲ್ಲ, ಸ್ಮಶಾನ ಬಿಟ್ಟು ಬೇರೆ ಖಾಲಿ ಜಾಗ ಇತ್ತು ಆ ಕಡೆ. ಅಲ್ಲಿ 8 ಎಕರೆ ಜಮೀನಿರೋದು, 2 ಎಕರೆ ಸ್ಮಶಾನದ್ದು, ಇನ್ನೂ 6 ಎಕರೆ ಉಳಿಕೆ ಜಾಗ ಇತ್ತು, ಅಲ್ಲಿ ಸುರಿದಿದ್ರು ಕಸನ. ಅದಕ್ಕೆ ಸಾರ್ವಜನಿಕರಿಗೆ ಗೊತ್ತಾಗ್ದಲೇನೇ ಪಂಚಾಯತಿ ಹತ್ರ ತಗೊಂಬಂದು ಸುರಿಸಿದ್ದಾರೆ ಅಷ್ಟೇ. ಏನು ಇದೆ ನಿಮ್ಮ ಪಂಚಾಯತಿ ಸಿಬ್ಬಂದಿಗಳಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಅವ್ರಿಗೆ ಈ ಥರ ಎಲ್ಲ ಏನು ತಪ್ಪು ಮಾಡಬೇಡ್ರಿ ಇನ್ನು ಮುಂದೆ ಅಂತ ಹೇಳ್ತಾ ಇದ್ದೀವಿ ಅವ್ರಿಗೆ. ನಿಮ್ಮ ಹೆಸರು ಮೇಡಮ್? ಇಂದ್ರಮ್ಮ, ಪಂಚಾಯತಿ ಅಧ್ಯಕ್ಷರು.